ಬಾಗಲಕೋಟೆ ಬೈ ಎಲೆಕ್ಷನ್ ಕಣ ಈಗ ರಂಗೇರಿದೆ. ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಮನೆ ಮನೆ ಪ್ರಚಾರ ಜೋರಾಗಿದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ಸ್ಫೋಟಕ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುತ್ತಿದೆ. ಇತ್ತ ಮುನಿಸಿಕೊಂಡಿದ್ದ ಜಮೀರ್ಗೆ ಹೈಕಮಾಂಡ್ ಮಣೆ ಹಾಕಿದೆ. ಬಾಗಲಕೋಟೆ ಅಖಾಡದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕ್ಲೈಮ್ಯಾಕ್ಸ್ ನತ್ತ ಕಾವೇರಿದ ಉಪಕದನ ಅಖಾಡಕ್ಕಿಳಿದ ಹಿಂದೂ ಹುಲಿ. ಗಿರಿ ಮೇಲೆ ಬಸನಗೌಡ ಕಣ್ಣು. ಕರುನಾಡ ಉಪಕದನ ಕಣ ಕಾವೇರಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕೈಕೇಸರಿ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಈ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಘಟಾನುಘಟಿಗಳು ಭರ್ಜರಿ ಮತಬೇಟೆ ಮಾಡ್ತಿದ್ದಾರೆ. ರಣಕಣದಲ್ಲಿ ಅಭ್ಯರ್ಥಿಗಳು ಮತದಾರರ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಬಿಜೆಪಿಯ ಪ್ರಮುಖರು ವಿವಿಧೆಡೆ ಪ್ರಚಾರ ನಡೆಸಿದ್ರು. ಇದೇ ಮೊದಲ ಬಾರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಪ್ರಚಾರಕ್ಕಿಳಿದ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಹಳ್ಳಿಗಳಲ್ಲಿ ಕರಪತ್ರ ಹಂಚುತ್ತಾ ಕಮಲ ಅರಳಿಸಲು ಪಣ ತೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಸೇರಿದಂತೆ ಪ್ರಮುಖ ನಾಯಕರ ಜೊತೆಗೂಡಿ ಯತ್ನಾಳ್ ಪಂಚಮಸಾಲಿ ಸಮಾಜದ ಮಹತ್ವದ ಸಭೆ ನಡೆಸಿದ್ದಾರೆ. ಚರಂತಿಮಠ ಪರವಾಗಿ ಸಮಾಜದ ಬೆಂಬಲ ಕ್ರೋಢೀಕರಿಸಲು ಯತ್ನಾಳ್ ಮಾಸ್ಟರ್ ಪ್ಲಾನ್ ನಡೆಸಿದ್ದಾರೆ. ಜೊತೆಗೆ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತೊಡೆ ತಟ್ಟಿದ್ದಾರೆ. ಹಿಂದೂಗಳ ಒಗ್ಗಟ್ಟು ಆಗ್ತಾರೆ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಈ ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟ್ರ್ ಮಾಡಿದರೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು ಬಿ ಜೆ ಪಿಯವ್ರು ಮಾಡಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ ಬಿ ಜೆ ಪಿ ಲೀಡರ್ ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥ್ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬ ಎಂದ್ರೆ ಕರ್ನಾಟಕದ. ನಾ ಹೇಳ್ತೀನಿ 2028 ಕೊಡ್ರಿ ಯೋಗಿ ಮಾದರಿ ಆಡಳಿತ ಕರ್ನಾಟಕದ ನಾನು ತೊಗೊಂಡ್ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಷನ್ ತೆಗೆದೋಗಿದ್ದೀನಿ. ದಲಿತರಿಗೆ, ಹಿಂದುಳಿದರಿಗೆ, ಉಳಿದ ಎಲ್ಲ ಲಿಂಗಾಯತ ಒಕ್ಕಲಿಗರು ಎಲ್ಲರೂ ಹಂಚಿ ಬ್ರಾಹ್ಮಣರ ಆದಿಯಾಗಿ ಎಲ್ಲ ಸಮುದಾಯಕ್ಕೂ ರಿಸರ್ವೇಷನ್. ಅಲ್ಪಸಂಖ್ಯಾತರು ಅಂದ್ರೆ ಏನು? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವರು ಅಲ್ಪಸಂಖ್ಯಾತರು. 2028ಕ್ಕೆ ನಾನೇ ಸಿಎಂ. ಬಿಎಸ್ವೈ ಕುಟುಂಬಕ್ಕೆ ಯತ್ನಾಳ್ ಟಕ್ಕರ್. ಇನ್ನೊಂದೆಡೆ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದೆ ತಡ ಚುನಾವಣೆ ಕಳೆಗಟ್ಟಿದೆ. ವಿಜಯಪುರದಲ್ಲಿ ಆಂಜನೇಯನ ಸಾಕ್ಷಿಯಾಗಿ ಯತ್ನಾಳ್ ಮತ್ತೊಂದು ಬಾಂಬನ ಸಿಡಿಸಿದ್ದಾರೆ. ಬಿಎಸ್ವೈ ಮತ್ತು ಪುತ್ರ ವಿಜೇಂದ್ರ ವಿರುದ್ಧ ಗುಡುಗಿರುವ ಅವರು ಸಿಎಂ ಕುರ್ಚಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ನಾನು ಸಿಎಂ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ, ಅವರೇ ನನ್ನ ಕರೆದು ಕೂರಿಸ್ತಾರೆ. ಆ ಕಾಲ ಶೀಘ್ರವೇ ಬರಲಿದೆ. 2028ಕ್ಕೆ ನಾನೇ ರಾಜ್ಯದ ಮುಂದಿನ ಸಿಎಂ ಅಂತ ಅಬ್ಬರಿಸಿದ್ದಾರೆ. ಅಲ್ಲದೆ ನಾನು ಸಿಎಂ ಆದ ಮೊದಲ ಕ್ಯಾಬಿನೆಟ್ನಲ್ಲೇ ಮುಸ್ಲಿಮರ ಅಲ್ಪಸಂಖ್ಯಾತ ಕೋಟಾವನ್ನ ರದ್ದು ಮಾಡ್ತೀನಿ, ಮರಾಠರು, ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿಗೆ ಸ್ಥಾನಮಾನ ನೀಡ್ತೀನಿ ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದೆ, ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. ಈಗೇನು ಗುಂಡಾಗಿರಿ ಇದು ಮಾಡ್ಲಿಕ್ಕತ್ತಲ್ಲ ಕೆಲವೊಂದು ಕಡೆ ನಮ್ಮ ಗಣಪತಿ ಮ್ಯಾಕಲ್ವಿಗೆ ಅವರು ನಮ್ಮ ಎಲ್ಲ ಸ್ಕೀಮ್ಗಳನ್ನು ಎಲ್ಲ ನಮ್ಮ ಸಿದ್ದರಾಮಯ್ಯ ಹೊರಗೆ ಕೊಟ್ಟಾರೆ. ಸಿದ್ದರಾಮಯ್ಯನ ಹಿಂದೂ ಪರವಾಗಿ ಸ್ಕೀಮ್ ಕೊಟ್ಟಿದ್ರೆ ನಾನು ನ್ಯೂಟ್ರಲ್ ಉಳಿತಿದ್ದೆ. ಅವರು ನೀವು ನೋಡಿಬಿಡ್ರಿ ಮೊನ್ನೆ ಬಜೆಟ, ಹಿಂದೂಗಳು ಇರಬೇಕು ಹಿಂದೂ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಶಿಕ್ಷಣ ಕೊಡ್ತಾ ಇರ್ತಂದ್ರೆ ಯಾರನ್ನ ಹೊಡಿಸ್ಬೇಕತ್ತಾರೆ ಇವ್ರು? ಆತ್ಮರಕ್ಷಣೆ ಅಂದ್ರೆ ಏನು ಹಿಂದೂ ಹೆಣ್ಮಕ್ಳೇನು ಯಾರವ್ರೆ ಏನಾರು ಹೊಡಿದು ಬಡಿದು ಗುಂಡಾಗಿರಿ ಮಾಡ್ತಾರೆ? ಹಿಂದೂ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳನ್ನ ಅಲ್ಲಿ ಟ್ರೈನಿಂಗ್ ಕೊಡೋದು ಅಂತ ದುರ್ದೈವ. ಮುಸ್ಲಿಂ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. 100 ಪಬ್ಲಿಕ್ CBSE ಸ್ಕೂಲ್ ಮಾಡ್ತಾರೆ. CBSE ಸ್ಕೂಲ್ ಪಬ್ಲಿಕ್ ಎಲ್ಲ ಹಾಸ್ಟೆಲ್ಗಳು ಎಲ್ಲ ಸಮಾಜದವ್ರು ಕೂಡಿರೋ ಅಂತ ಮಾಡಬೇಕು. ಈ ಉರ್ದು ಶಾಲೆಗಳನ್ನು ನಿರ್ಮಾಣ ಮಾಡೋದು, ಕನ್ನಡದಲ್ಲಿ ಹೋಗ್ಬೇಕು. ಇನ್ನೊಂದೆಡೆ ಮುನಿಸಿಕೊಂಡಿದ್ದ ಜಮೀರ್ಗೆ ಹೈಕಮಾಂಡ್ ಬಂಪರ್ ಗಿಫ್ಟ್ ಅನ್ನ ನೀಡಿದೆ. ಬೇಸರಗೊಂಡಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸಮಾಧಾನ ಪಡಿಸಲು ಎಐಸಿಸಿ ಹೊಸ ತಂತ್ರ ರೂಪಿಸಿದೆ. ಕೆಸಿ ವೇಣುಗೋಪಾಲ್ ಆದೇಶದಂತೆ ಜಮೀರ್ ಅವರನ್ನ ಎಐಸಿಸಿ ಅಲ್ಪಸಂಖ್ಯಾತ ಘಟಕದ ಸಲಹಾ ಮಂಡಳಿ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ.
ಪ್ರಸ್ತುತ ಕೇರಳ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಜಮೀರ್ಗೆ ನೇಮಕಾತಿ ಮೂಲಕ ಹೈಕಮಾಂಡ್ ದೊಡ್ಡ ಮಟ್ಟದ ಮನ್ನಣೆ ನೀಡಿದೆ. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರು ಉಮೇಶ್ ಮೇಟಿ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಒಟ್ನಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ನೆಪದಲ್ಲಿ ರಾಜ್ಯ ರಾಜಕೀಯದ ದೈತ್ಯ ನಾಯಕರು ಒಬ್ಬರಿಗೊಬ್ಬರು ಟಕ್ಕರ್ ಕೊಡ್ತಿದ್ದಾರೆ. ಯತ್ನಾಳ್ ಅವರ ಸಿಎಂ ಕನಸು ನನಸಾಗುತ್ತಾ, ಜಮೀರ್ ಅವರ ಹೊಸ ಜವಾಬ್ದಾರಿ ಕಾಂಗ್ರೆಸ್ಗೆ ಬಲ ತರುತ್ತಾ ಕಾದು ನೋಡಬೇಕು. ರಾಜು, ಫ್ರೀಡಂ ಟಿವಿ, ಬಾಗಲಕೋಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.